ನಮಸ್ಕಾರ. ನನ್ನ ಹೆಸರು ವಿರೂಪಾಕ್ಷ ಅಂತ. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಿಂದ ನಾನು ಮಾತಾಡ್ತಾ ಇದ್ದೀನಿ. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ 2 ವರ್ಷದ ಹಿಂದೆ ಇದು ಸೃಷ್ಟಿಯಾದಂಥ ಒಂದು ಅದ್ಭುತವಾದ ಒಂದು ಪಿರಮಿಡ್ ಧ್ಯಾನಾಲಯ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಸಂಕಲ್ಪದಂತೆ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಸೆಂಟರ್ನಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ಸ್ಟಾರ್ಟ್ ಮಾಡಬೇಕಂತೇಳಿ ನಾವೆಲ್ಲರೂ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥವರು ಸಾಯಿ ಕೃಪಾಸಾಗರ್ ಅವರು, ಆಮೇಲೆ ಡಾಕ್ಟರ್ ಸುಬ್ಬಯ್ಯ ಅವರು, ಸುಬ್ರಹ್ಮಣ್ಯ ಸರ್ ಅವರು, ಮಂಜುನಾಥ್ ಸರ್ ಅವರು, KV ಮಂಜುನಾಥ್ ಸರ್ ಅವರು, ನಾಗರಾಜ್ ಸರ್ ಅವರು, ಆಮೇಲೆ ಕಟ್ಟಿಮೇನಿ ಸರ್ ಅವರು, ಬಾಹುಬಲಿ ಸರ್ ಅವರು, ಎಷ್ಟೋ ಜನ ನಾವು ಒಂದು ದಿನ ಮೀಟಿಂಗ್ ಮಾಡಿ ಈ ಒಂದು ಸೆಂಟ್ರು ಅದ್ಭುತವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. 30/10/2023 ಆ ಒಂದು ಡೇಟು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಧ್ಯಾನ ಯಜ್ಞ ಅಂತ ಪ್ರಾರಂಭ ಮಾಡಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದಾಗ ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಬಂತು. ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳ ಇವರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ವಿ. ಅವರ ಒಂದು ಸ್ವಾಮೀಜಿಯವರ ಆಶೀರ್ವಾದದಿಂದ ಇಲ್ಲಿವರೆಗೂ 108ನೇ ವಾರ ಕಂಪ್ಲೀಟಾಗಿ ಆ ಒಂದು ಯಜ್ಞ ಮಹಾಯಜ್ಞ ಬೆಂಗಳೂರು ಮಹಾನಗರದಲ್ಲಿ ನಡೆದಿದೆ. ಸಾವಿರಾರು ಹೊಸ ಮಾಸ್ಟರ್ಗಳು ಬಂದು ಧ್ಯಾನ ಮಾಡಿ ಮತ್ತು ಸತ್ಸಂಗವನ್ನು ಕೇಳಿ ಬಹಳ ಒಂದು ಬದಲಾವಣೆ ಜೀವನದಲ್ಲಿ ಕಂಡುಕೊಂಡಿದ್ದಾರೆ. ಎಷ್ಟೋ ಮಾಸ್ಟರ್ಗಳು ಕೂಡ ನಮ್ಮ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನದಲ್ಲಿ ಬಂದು ಧ್ಯಾನ ಮಾಡಿ ಧ್ಯಾನ ಸಂದೇಶವನ್ನು ಕೇಳಿ ವೆಜಿಟೇರಿಯನ್ಗಳಾಗಲಿ ಬದಲಾವಣೆಗಳಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 108 ಮಾಸ್ಟರ್ಗಳು ಬಂದು ತಮ್ಮ ತಮ್ಮ ಅನುಭವಗಳನ್ನು ಎಕ್ಸ್ಪೀರಿಯನ್ಸನ್ನು ಹೇಳಿ ಅದ್ಭುತವಾಗಿ ನಡ್ಕೊಂಡ್ಬಂತು. ಈ ಕಾರ್ಯಕ್ರಮ ನಡಿಬೇಕಾದರೆ ನನಗೆ ಆಗಿರ್ತಕ್ಕಂಥ ಎಷ್ಟೋ ಒಂದು ಬದಲಾವಣೆ ಏನು ಅಂತಂದರೆ, ಪ್ರತಿ ವಾರ ನಾವು ಮಂಗಳವಾರ ಏನು ಸ್ಟಾರ್ಟ್ ಮಾಡಿದ್ವಿ, ಪ್ರತಿ ವಾರ ನಮಗೊಂದು ಹಬ್ಬ ಥರ ಆಗ್ತಾಯಿತ್ತು. ನಮ್ಮ ಒಂದು ಗ್ರೂಪ್ ಏನಿದೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಸಂತೋಷದಿಂದ ಒಂದು ಆನಂದದಿಂದ ನಾವೆಲ್ಲರೂ ಸೇವೆ ಮಾಡ್ತಾಯಿದ್ವಿ. ಜೊತೆಗೆ ನಾನು ಮಾಡುವ ಸೇವೆಗೆ ನನ್ನ ಜೊತೆಗೆ ನಿಂತಂಥವರು ಒಂದು ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು, ಬಾಹುಬಲಿ ಸರ್ ಅವರು. ಪ್ರತಿಯೊಂದು ಕೆಲಸದಲ್ಲಿ ಅವ್ರದ್ದೇ ಆದ ಒಂದು ಸೇವೆಯನ್ನು ಮಾಡ್ತಾ ನನಗೆ ಸಹಕಾರ ಮಾಡ್ತಾ, ಅವ್ರಿಗೆ ನಾನು ಸಹಕಾರ ಮಾಡ್ತಾ, ನಮ್ಮ ಹಿಂದೆ ಎಷ್ಟೋ ಮಾಸ್ಟರ್ಗಳು ನಾನು ಆಗಲೇ ಹೇಳಿದೆ, ನಾಗರಾಜ್ ಸರ್ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಕಟ್ಟಿಮೇನಿ ಸರ್ ಇರ್ಬೋದು, ಸುಬ್ಬಯ್ಯ ಸರ್ ಇರ್ಬೋದು, ಆಮೇಲೆ ಸುಬ್ರಹ್ಮಣ್ಯ ಸರ್ ಇರ್ಬೋದು, ಮತ್ತು ಸಾಯಿ ಕೃಪಾಸಾಗರ್ ಇರ್ಬೋದು, ಮತ್ತು PMC ಕನ್ನಡ ಚಾನಲ್ ಟೀಮ್ ಇರ್ಬೋದು, MD ಪ್ರದೀಪ್ ಸರ್ ಕೂಡ ಅವರೂ ಸಹಾಯದಿಂದ, ಆಮೇಲೆ ಸುರೇಶ್ ಕಲಬುರ್ಗಿ ಸರ್ ಇರ್ಬೋದು, ಹಾಗೆ ಪ್ರೇಮ್ನಾಥ್ ಸರ್ ಇರ್ಬೋದು, ಎಲ್ಲರೂ ಒಂದು ಸಹಾಯದಿಂದ ಅವರ ಒಂದು ಸಲಹೆಯಿಂದ ಈ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ 108 ವಾರ ಮುಗ್ಕೊಂಡ್ಬಂತು. ಈ ಒಂದು 108 ವಾರ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಎಷ್ಟೋ ನನ್ನ ಜೀವನದಲ್ಲಿ ಬಹಳ ಬದಲಾವಣೆ ಆಯಿತು. ಯಾಕಂದರೆ ನಾನು ಸೇವೆ ಮಾಡ್ತಾಯಿದ್ದೆ, ಅದು ಮಧ್ಯದಲ್ಲಿ ನನಗೊಂದು ಹೆಲ್ತ್ ಇಶ್ಯೂ ಆಯಿತು. ನನಗೆ ಸ್ಟ್ರೋಕ್ ಆಯಿತು. ಸ್ಟ್ರೋಕ್ ಆಗಿದ ತಕ್ಷಣ ನಾನು ಮಾತಾಡುವ ಒಂದು ಮಾತಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ನನ್ನ ಎಡಗೈ ಕೂಡ ಸುಷ್ಟಾಗ್ಬಿಡ್ತು, ತಿರ್ಕೊಂಡ್ಬಿಡ್ತು. ಆಮೇಲೆ ಬಾಯಲ್ಲಿ ಕೂಡ ನನಗೆ ಮಾತಾಡೋಕ್ಕೆ ಬರಲಿಲ್ಲ. ಅಂಥ ಸಮಯ ನನಗೆ ಒಂದು ಘೋರ ಒಂದು ಅಟ್ಯಾಕ್ ಅಂತ ಹೇಳ್ಬೋದು, ಒಂದು ಸ್ಟ್ರೋಕ್ ಆಗಿತ್ತು. ನನಗೆ ಸ್ಟ್ರೋಕ್ ಎಂಬುದು ಏನು ಗೊತ್ತೇ ಇಲ್ಲ. ಅಂಥ ಸಮಯದಲ್ಲಿ ನನಗೆ ಆ ಒಂದು ನಾನು ಮಾಡಿದಂಥ ಸೇವೆ ಏನಿತ್ತು ಪಿರಮಿಡ್ ಆಧ್ಯಾತ್ಮ ಧ್ಯಾನದಲ್ಲಿ, ಆ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಪತ್ರಿಜಿ ಸರ್ ಅವರ ಸಂಕಲ್ಪ, ಪತ್ರಿಜಿ ಸರ್ ಅವರ ಒಂದು ದೈವಶಕ್ತಿ
ನನ್ನನ್ನು ಕಾಪಾಡಿದಂತ ಹೇಳ್ಬೋದು. ಯಾಕಂದರೆ ನನಗೆ ಮಾತಾಡೋಕ್ಕೆ ಬರದೇ ಸುಮಾರು 15-20 ದಿನ ನನಗೆ ಮಾತಾಡೋಕ್ಕೆ ಬರಲಿಲ್ಲ. ಆ ಒಂದು ಸೇವೆ ಮಾಡೋದರಿಂದ, ನಾನು ಪ್ರತಿನಿತ್ಯ ಧ್ಯಾನ ಮಾಡೋದರಿಂದ ಮೊದಲು ಹೇಗಿದ್ನೋ ಅದೇ ಥರ ರಿಕ್ವೈರ್ಮೆಂಟ್ ಆಗೋದು ವಿತಿನ್ 1 ತಿಂಗಳಲ್ಲಿ ಆ ಒಂದು ಬದಲಾವಣೆ ಬಂದುಬಿಟ್ಟು ಮಾಮೂಲಿ ಮನುಷ್ಯನಂತಾಗಿ ಅದ್ಭುತವಾದ ಸೇವೆ ಮಾಡಿದೆ. ಇದು ನನ್ನ ಜೀವನದಲ್ಲಿ ಬದಲಾವಣೆ ಆದಂಥ ಒಂದು ಘಟನೆ ಕೂಡ. ಹಾಗೆ ನನ್ನ ಜೀವನದಲ್ಲಿ ಎಷ್ಟೋ ತೊಂದರೆಗಳು ಬಂದರೂ ಈ ಒಂದು ಆಧ್ಯಾತ್ಮ ಪಿರಮಿಡ್ ಧ್ಯಾನದಲ್ಲಿ 108 ವಾರ ಏನು ಮಾಡ್ಕೊಂಡು ಬಂದಿದ್ವಿ, ಎಷ್ಟೋ ಚೇಂಜಸ್ ಆಯಿತು. ಹಾಗೆ ಕರ್ನಾಟಕದ ಎಲ್ಲ ಮಾಸ್ಟರ್ಗಳು ಬಂದು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾಯಿದ್ರು. ಒಬ್ಬೊಬ್ಬರು ಎಕ್ಸ್ಪೀರಿಯನ್ಸ್ ಕೇಳ್ತಾಯಿದ್ದರೆ ನನ್ನ ಜೀವನ ಒಂದು ಪಾವನ ಆಗ್ತಾಯಿತ್ತು. ಹಾಗೆ ಅದ್ರ ಜೊತೆಗೆ ಪ್ರತಿ ವಾರ ಕೂಡ ಅನ್ನದಾನ ನಡೀತಿತ್ತು. ಅನ್ನದಾನ ಮಾಡಬೇಕಂತ ತುಂಬ ಸಂತೋಷ ಆಗ್ತಾಯಿತ್ತು. ಈ ಮಹಾನ್ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ಆತ್ಮ ಧ್ಯಾನ ಬಂಧುಗಳು ಹಾಗೂ ಎಲ್ಲ ದಿವ್ಯ ಮಾಸ್ಟರ್ಸ್ಗಳು ಬಂದು ನಮಗೆ ತಮ್ಮ ಮಾರ್ಗದರ್ಶನ, ತಮ್ಮ ಅನುಭವಗಳನ್ನು ನೀಡಿ ನಮಗೆಲ್ಲರಿಗೂ ಹರಿಸಿರುತ್ತಾರೆ. ನಾವು ಅವರೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಪ್ರತಿ ಮಂಗಳವಾರ ನಾವು ಧ್ಯಾನ ಕಾರ್ಯಕ್ರಮ, ಸತ್ಸಂಗ ಹಾಗೂ ಅನ್ನದಾನವನ್ನು ಪ್ರಾರಂಭ ಮಾಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಅಂದಾಜು ಸುಮಾರು 120 ಧ್ಯಾನಾರ್ಥಿಗಳು ಬಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯುತ್ತಿರುತ್ತಾರೆ. ಎಲ್ಲ ಹಿರಿಯ ಮಾಸ್ಟರ್ಗಳು ಕರ್ನಾಟಕದಿಂದ ಆಗಿರ್ಬೋದು, ಆಂಧ್ರದಿಂದ ಆಗಿರ್ಬೋದು, ತಮಿಳುನಾಡಿಂದ ಆಗಿರ್ಬೋದು, ಆಮೇಲೆ ಅಮೇರಿಕಾದಿಂದ ಆಗಿರ್ಬೋದು, ಡೆಲ್ಲಿಯಿಂದ ಆಗಿರ್ಬೋದು, ನಮ್ಮ ಸೆಂಟ್ರಿಗೆ ಬಂದು ತಮ್ಮ ಅನುಭವಗಳನ್ನು ಎಲ್ಲರಿಗೂ ನೀಡಿ, ಎಲ್ಲರಿಗೂ ಜ್ಞಾನಾರ್ಜನೆಯನ್ನು ಮಾಡಿ, ಎಲ್ಲರೂ ಆತ್ಮ ಉದ್ಧಾರ ಮಾಡಿಕೊಳ್ಳಲು ಸಹಾಯ ಸಹಕಾರಗಳನ್ನು ನೀಡಿರುತ್ತಾರೆ. ಅವರೆಲ್ಲರಿಗೂ ನಾ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಇಲ್ಲಿಯವರೆಗೆ ನಮಗೆ ಎಲ್ಲ ಸಹಾಯ ಸಹಕಾರಗಳನ್ನು ನೀಡಿದ ಮಹನೀಯರಿಗೆ, ಮಹಾನುಭಾವರಿಗೆ ನಾವೆಲ್ಲರಿಗೂ ನಾವು ನಮ್ಮ ತಂಡದ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಮಹಾ ಸಂಕಲ್ಪದಂತೆ ಬೆಂಗಳೂರು ಮಹಾನಗರದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ನಡ್ಕೊಂಡ್ಬಂದಿದೆ. ಈಗಾಗಲೇ 107 ವಾರ ಮುಗಿದು ಡಿಸೆಂಬರ್ 14ನೇ ತಾರೀಕಿಗೆ 108ನೇ ಧ್ಯಾನ ಯಜ್ಞ ನಡೀತಾ ಇದೆ. ಅದೇ ದಿನ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ರಾಯಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಒಂದು ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ 108ನೇ ಧ್ಯಾನ ಯಜ್ಞ ಕೂಡ ನಡೆಯುತ್ತೆ. ಬೆಳಗ್ಗೆ 7:30 ಗಂಟೆಯಿಂದ 8:30 ಗಂಟೆವರೆಗೆ ಎಲ್ಲರಿಗೂ ಉಪಹಾರವನ್ನು ಏರ್ಪಡಿಸಲಾಗಿದೆ. 9 ಗಂಟೆಗೆ ಜಾಥಾ ಪ್ರಾರಂಭವಾಗಿ ಜಯನಗರ 9th ಬ್ಲಾಕ್ನಲ್ಲಿ ಜಾಥಾ ಸಂಚರಿಸಿ ಜೈನ್ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಂಡು 11 ಗಂಟೆಯಿಂದ 12 ಗಂಟೆವರೆಗೆ ಸಂಗೀತ ಧ್ಯಾನ ಯಜ್ಞವಿರುತ್ತದೆ. 12ರಿಂದ 1:30 ಅಥವಾ 2 ಗಂಟೆಗಳ ಕಾಲ ಎಲ್ಲ ಆ ಮಹಾನ್ ಭಾವನೆಗಳಿಂದ ಅನುಭವ ಹಂಚಿಕೆ, ಹಿತನುಡಿಗಳನ್ನು ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮಬಂಧುಗಳು ತಾವುಗಳೆಲ್ಲರೂ ತಮ್ಮ ಕುಟುಂಬ ಪರಿವಾರದೊಂದಿಗೆ ಆಗಮಿಸಿ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ.